ಇದೇ ಪಾಕಿಸ್ತಾನ ಕೈ ಮುಕ್ಕೊಂಡು ಕಾಲು ಬಿದ್ದು ಭಾರತದತ್ತ ಅಪ್ಪ ನಮಗೆ ತಪ್ಪಾಯಿತು ಅಂತ ಕೇಳೋ ದಿನಗಳು ಕೂಡ ತುಂಬ ದಿನ ಇಲ್ಲ. ಇನ್ನು ಮುಂದಿನ ಸುದ್ದಿ ಏನಂತಂದರೆ, ದಾಳಿಯ ಹಿಂದೆ ಹಮಾಸ್ ಬ್ಲೂ ಪ್ರಿಂಟ್ ಇದೆ ಅಂತ ಒಂದು ವರದಿ ಹೇಳಿದೆ. ಏನಂತಂದರೆ, ಹಮಾಸ್ ಮತ್ತು ಇಸ್ರೇಲ್ನ ಯುದ್ಧದ ಸಂದರ್ಭದಲ್ಲಿ ಅಲ್ಲೂ ಕೂಡ ಅಷ್ಟೇ ಯಹೂದಿಗಳ ಮೇಲೆ ಹಮಾಸ್ ಉಗ್ರರು 2023ನೇ ತಾರೀಕು ಏಪ್ರಿಲ್ ತಿಂಗಳಲ್ಲೂ ಎಲ್ಲೋ ಒಂದು ಕಡೆ ಅಕ್ಟೋಬರ್ 7ನೇ ತಾರೀಕು ಯಹೂದಿಗಳ ಪವಿತ್ರ ಸ್ಥಳವಾಗಿರುವಂತಹ ಪ್ಯಾಲೆಸ್ತೇನಲ್ಲಿ ಒಂದು ದೊಡ್ಡ ಯುದ್ಧವನ್ನು ಮಾಡ್ತಾರೆ ಇದೇ ಹಮಾಸ್ ಉಗ್ರರು ಏನಂತಂದರೆ ಶುಕ್ರವಾರದ ದಿನದಂದು ಯಹೂದಿಗಳು ಪ್ರಾರ್ಥನೆ ಮಾಡುವಂತಹ ಸಂದರ್ಭದಲ್ಲಿ ಹಮಾಸ್ ಉಗ್ರರು ಅವರ ಮೇಲೆ ನರಮೇಧವನ್ನು ಮಾಡ್ತಾರೆ, ಗುಂಡಿನ ದಾಳಿಯನ್ನು ಮಾಡ್ತಾರೆ. ಇದೇ ಹಮಾಸ್ ಉಗ್ರರು ಅಂದು ಅಂದರೆ ಅಕ್ಟೋಬರ್ 7ನೇ ತಾರೀಕು ಮಾಡಿದಂತಹ ನರಮೇಧಕ್ಕೆ ಪ್ರತಿಯಾಗಿ ಇಸ್ರೇಲ್ ತೆಗೆದುಕೊಂಡಂತಹ ನಿರ್ಧಾರ, ಹಮಾಸ್ ಉಗ್ರರನ್ನು ನಿರ್ನಾಮ ಮಾಡ್ತೀವಿ ಅಂತ ಶಪಥ ತೊಟ್ಟಂತಹ ಇಸ್ರೇಲ್ ಅಧ್ಯಕ್ಷ ನೇತನ್ಯಾಹು ಎಷ್ಟೋ ಸಾವಿರಾರು ಜನರನ್ನು ಬಲಿ ಪಡೆದುಕೊಂಡ್ರು. ಹಮಾಸ್ ಉಗ್ರರನ್ನು ಮಟ್ಟ ಹಾಕ್ತೀನಿ ಅಂತ ಶಪಥ ಮಾಡಿದ್ರು. ಅಮೆರಿಕದ ಅಧ್ಯಕ್ಷ ಅಂದಿನ ಜೋ ಬೈಡನ್ ಆಗಿರಬಹುದು, ದೊಡ್ಡ ದೊಡ್ಡ ರಾಷ್ಟ್ರದವರು ನೇತನ್ಯಾಹುವನ್ನು ಬೇಡಿಕೊಂಡ್ರು ಕೂಡ ಕೇಳಲೇ ಇಲ್ಲ ಅವರು. ಈಗ ಒಂದು ಏನಂತಂದರೆ, ಅದೇ ಥರನಾಗಿ ಈ ಹಮಾಸ್ ಉಗ್ರರ ರೀತಿಯಲ್ಲೇ ಅಂದರೆ ಎಲ್ಲೆಲ್ಲಿ ಧರ್ಮದ ಆಧಾರ ಇದೆಯಲ್ಲ, ಧರ್ಮದ ಆಧಾರದ ಮೇಲೆ ಅವರನ್ನು ಉಗ್ರವಾದವನ್ನು ಮಾಡೋದು. ಈಗಲೂ ಅಷ್ಟೇ, ಜಮ್ಮು ಕಾಶ್ಮೀರದಲ್ಲೂ ಆಗಿದ್ದು ಅಷ್ಟೇ. ನಿಮ್ಮ ಧರ್ಮ ಯಾವುದು? ಹಿಂದೂ ಆಗಿದ್ದರೆ ಕೊಂದು ಬಿಸಾಕೋದು. ಈ ಒಂದು ಬ್ಲೂ ಪ್ರಿಂಟನ್ನು ಹಮಾಸ್ ಉಗ್ರರೇ ಹಾಕ್ಕೊಟ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾಗಿದೆ. ಪಾಕಿಸ್ತಾನ ಏನು ಅಂದ್ಕೊಂಡಿದ್ದೀವಿ ಅಂತಂದರೆ, ಒಂದು ಹಿತ್ತಲಲ್ಲಿ ಒಂದು ಹಾವನ್ನು ಸಾಕತ್ತೆ ಅಥವಾ ಒಂದು ನಾಯಿನ ಸಾಕತ್ತೆ. ಯಾಕೆ ನಾಯಿ ಸಾಕದಂತಹ ಯಜಮಾನನಿಗೆ ಕಚ್ಚಿದ್ದು ಉದಾಹರಣೆಗಳಿಲ್ವಾ? ಅಥವಾ ನಾಗರಹಾವು, ನೀವು ಆ ನಾಗರಹಾವಿಗೆ ಎಷ್ಟೇ ಹಾಲಿರಿದ್ರೂ ಕೂಡ ವಿಷಾನೇ ಕಕ್ಕತ್ತೆ, ಅದೇನು ಅಮೃತ ಕಕ್ಕಲ್ಲ. ಆ ಥರನಾಗಿ ಏನು ಈ ಬಲೂಚಿಸ್ತಾನ್ ಅಂದರೆ ತೆಹರಿಕೆ ಇನ್ಸಾಫ್, TTD, ISI ನಂತಹ ಭಯಂಕರ ಉಗ್ರವಾದಗಳನ್ನು ಸಾಕಿದಂತಹ ಪಾಕಿಸ್ತಾನಕ್ಕೆ ಮುಂದೊಂದು ದಿನ ಈ ನಾಯಿಗಳೇ ನಮಗೆ ಕಚ್ಚಬಲ್ಲವು ಅಥವಾ ಈ ಕಾಳಿಂಗ ಸರ್ಪವೇ ನಮ್ಮ ವಿರುದ್ಧ ಅಥವಾ ನಮಗೆ ಕಚ್ಚುತ್ತೆ, ನಮ್ಮ ವಿರುದ್ಧವೇ ನಮ್ಮ ಮೇಲೆಗೆ ಕಾರ್ಕೂಟಕ ವಿಷಕಾರತೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ಳೋದೇ ಉಗ್ರವಾದವನ್ನು ಹುಟ್ಟುಹಾಕಿ ಉಗ್ರವಾದವನ್ನು ಪೋಷಿಸಿ ಈಗ ಪಾಕಿಸ್ತಾನ ದೊಡ್ಡ ಬೆಲೆ ತೆರೆತಾ ಇದೆ. ಬಲೂಚಿ ಬಂಡುಕೋರರು ಒಂದು ಕಡೆ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಸಾರಿದ್ದಾರೆ. ಅತ್ತ ತಾಲಿಬಾನಿಗಳು ಕೂಡ ಅಫ್ಘಾನಿಸ್ತಾನ ಮತ್ತು ಅಲ್ಲಿ ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲಿ ಅಲ್ಲೂ ಕೂಡ ದಾಳಿ ಮಾಡ್ತಾ ಇದೆ. ಪಾಕಿಸ್ತಾನ ಸೇನೆಯ ವಿರುದ್ಧ ಇದೇ ತಾಲಿಬಾನಿಗಳು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಈಗ ಪಾಕಿಸ್ತಾನಕ್ಕೆ 3 ಕಡೆಯಿಂದ ಯುದ್ಧದ ಭೀತಿ ಶುರುವಾಗಿದೆ. ಒಂದು ತಾಲಿಬಾನಿಗಳಿಂದ, ಯಾಕಂತಂದರೆ ಅಲ್ಲೂ ಕೂಡ ಅಷ್ಟೇ ತಾಲಿಬಾನಿಗಳನ್ನು ಮೊದಲು ಸಾಕಿತು ಪಾಕಿಸ್ತಾನ, ನಾವು ನಿಮ್ಮ ಜೊತೆ ಇದ್ದೀವಿ. ತಾಲಿಬಾನಿಗಳು ಅಮೆರಿಕದ ಸೈನ್ಯದ ಮೇಲೆ ಅಫ್ಘಾನಿಸ್ತಾನದಲ್ಲಿ ಯುದ್ಧ ಆಯ್ತಲ್ಲ, ಆ ಸಂದರ್ಭದಲ್ಲಿ ಪಾಕಿಸ್ತಾನ ಇದೇ ಇಮ್ರಾನ್ ಖಾನ್ ಸರ್ಕಾರ ಅಂದು ಬಂದೂಕು ಮದ್ದುಗುಂಡುಗಳನ್ನು ಸಾಗಿಸಿತ್ತು. ಅದಕ್ಕೂ ಅಮೆರಿಕ ಸಾಕ್ಷಿಗಳನ್ನು ಕೊಟ್ಟಿತ್ತು. ಆದರೆ ಈಗೇನಾಯಿತು ಅಂತಂದರೆ, ಅದೇ ತಾಲಿಬಾನಿಗ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರಿದೆ. ಬಲೂಚಿ ಬಂಡುಕೋರರ ಯುದ್ಧ. ಈಗ ಭಾರತದ ಇಷ್ಟೆಲ್ಲ ಇದ್ರೂ ಕೂಡ ಪಾಕಿಸ್ತಾನ ಕೆದಕಿ ಭಾರತದ ಮೇಲೆ ಯುದ್ಧವನ್ನು ಸಾರುವುದಕ್ಕೆ ಮುಂದಾಗಿದೆ. ಇದೆಲ್ಲವೂ ಕೂಡ ಏನಂತಂದರೆ, ಈ ಹಿಂದೆ ಹಮಾಸ್ ಉಗ್ರರ ಬ್ಲೂ ಪ್ರಿಂಟ್ ಇದೆ ಅಂತ ಹೇಳಲಾಗ್ತಾ ಇದೆ, ಬಟ್ ಗೊತ್ತಿಲ್ಲ. POKಯಲ್ಲಿ ನಡೆದ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಂತಹ ಹಮಾಸ್ ಬಂಡುಕೋರರು ಕಾಶ್ಮೀರ ಹಾಗೂ ಪ್ಯಾಲೆಸ್ತೇನ್ ಜನರಿಗೆ ಜಾಗತಿಕ ಮಟ್ಟದಲ್ಲಿ ಇಸ್ಲಾಮಿಕ್ ಜಿಹಾದಿ ಹೋರಾಟಕ್ಕೆ ಕರೆ ನೀಡಿದ್ರು. ಇಸ್ಲಾಂ ಬಲಿಪಶು ನಿರೂಪಣೆ ಮೂಲಕ ಭಾರತ ಇಸ್ರೇಲ್ ವಿರುದ್ಧ ಸಮರಕ್ಕೆ ಪ್ರಚೋದನೆ ನೀಡಿದ್ರು. ಉಭಯ ದೇಶಗಳ ಆಕ್ರಮಣಕಾರಿ ರಾಷ್ಟ್ರವೆಂದು ಬಿಂಬಿಸಬೇಕು ಅಂತ ಸಂಚು ರೂಪಿಸಿದ್ರು ಅಂತ ಹೇಳಲಾಗಿದೆ. ಇದರ ಜೊತೆಗೆ ಮೊನ್ನೆ ಅಷ್ಟೇ ಹಮಾಸ್ ಉಗ್ರರನ್ನ ಪಾಕಿಸ್ತಾನ ಸೈನಿಕರು ಭೇಟಿಯಾಗಿದ್ರು ಅನ್ನುವಂತಹ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಬಟ್ ಅವೆಲ್ಲವೂ ಕೂಡ ಈಗೇನಾಗಿದೆ ಅಂತಂದರೆ ಪಾಕಿಸ್ತಾನಕ್ಕೆ ಮುಳುವಾಗ್ತಾ ಇದೆ. ಇನ್ನು ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದರೆ, 2000 ಯೋಧರ ದಾಳಿ ಬೆಚ್ಚಿ ಬಿದ್ದಿದೆ. ನಕ್ಸಲರಿಂದ ಶಾಂತಿ ಜಪ ಮಾಡ್ತಾ ಇದ್ದಾರೆ. ಛತ್ತೀಸ್ಗಢ ಮತ್ತು ತೆಲಂಗಾಣ ಗಡಿಯಲ್ಲಿ ಬೆಟ್ಟವೊಂದರಲ್ಲಿ ಸೇರಿಕೊಂಡಿದ್ದಾರೆ ಎನ್ನಲಾದ ಸುಮಾರು 1,000 ನಕ್ಸಲರ ವಶಕ್ಕೆ 20,000ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿ ಭಾರೀ ಕಾರ್ಯಾಚರಣೆ ನಡೆಸಿದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ದೇಶದ ಇತಿಹಾಸದಲ್ಲಿಯೇ ಅತಿದೊಡ್ಡ ಕಾರ್ಯಾಚರಣೆ ಶುಕ್ರವಾರ 5ನೇ ದಿನಕ್ಕೆ ಕಾಲಿಟ್ಟ ಬೆನ್ನಲ್ಲೇ ನಕ್ಸಲರು ಶಾಂತಿ ಮಾತುಕತೆ ಪ್ರಸ್ತಾಪ ಮುಂದಿಟ್ಟಿದ್ದಾರೆ.
1,000 ನಕ್ಸಲರನ್ನು ಹೆಡೆಮುರಿ ಕಟ್ಟೋದಕ್ಕೆ 20,000 ಭದ್ರತಾ ಪಡೆಗಳು ಇದೇ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಕಾರ್ಯಾಚರಣೆ ನಡೀತಾ ಇದೆ. ಸೊ ಹೀಗಾಗಿ ಏನಾಗಿದೆ ಅಂತಂದರೆ ನಕ್ಸಲರು ಕೂಡ ಈಗ ಈ ಒಂದು ಪವರನ್ನು ನೋಡಿದ ತಕ್ಷಣ